I just wanna love you like I do, 'cause I never had someone like you. Ain't nobody got this love. Hello guys, ನಾನು ನಿಮ್ಮ ಜಯಶ್ರೀ ಕುಂದ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಒಂದು 1 ಮಂತ್ ಕ್ರಾಸ್ ಆಯ್ತು. ಲೆಂತಿ ವಿಡಿಯೋನು ಅಪ್ಲೋಡೇ ಮಾಡಲಿಲ್ಲ ಅಂದ್ರೆ ಸೊ ಹಾಗಾಗಿ ವಿಡಿಯೋಸ್ಗಳು ಆಲ್ರೆಡಿ ಇತ್ತು, ಎಡಿಟ್ ಮಾಡ್ತಾ ಇರಲಿಲ್ಲ. ಸೊ ನಾನೀಗ ಲಾಸ್ಟ್ ಟೈಮ್ ಅಂದ್ರೆ 2 ವೀಕ್ ಬ್ಯಾಕ್ ಸಾರಿ 1 ವೀಕ್ ಬ್ಯಾಕ್ ನಾವು ಲೈಕ್ ಕೈಟ್ ಫೆಸ್ಟಿವಲ್ ಇತ್ತು ತಣ್ಣೀರ್ ಬಾವಿ ಆಚೆ. ಸೊ ನಾವೆಲ್ಲ ಹೊರಡಿದ್ವಿ. ಸೊ ಆ ವಿಡಿಯೋಸ್ ಅನ್ನು ತೆಗೆದು ಇಟ್ಟಿದ್ದೇನೆ, ಇನ್ನು ಸಹ ಎಡಿಟ್ ಮಾಡ್ತಾ ಇರಲಿಲ್ಲ. ಸೊ ಈಗ ನಾನು ಎಡಿಟ್ ಮಾಡಿ ಈಗ ವಾಯ್ಸ್ ಕೊಡ್ತಾ ಇದ್ದೇನೆ, ಬ್ಯಾಕ್ ವಾಯ್ಸ್. ಸೊ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು. ಸೊ ನಾವು ಅದ್ರಲ್ಲೂ ಸಹ ಏನು ಅಂದ್ರೆ ನಾವು ವಿಡಿಯೋಸ್ ಹಾಕಿರ್ತೇವೆ ಯೂಟ್ಯೂಬ್ ಅಲ್ಲಿ. ಏನು ಅಂದ್ರೆ ಒಂದು ಮೆಮೊರೀಸ್ ಇರುತ್ತೆ, ಏನಂದ್ರೆ ನಾವು ಯಾವ್ಯಾವದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೇವೆ. ಸೊ ಹಾಗಾಗಿ ನಮ್ಮ ಮೊಬೈಲಲ್ಲಿ ಫುಲ್ ಇರುತ್ತೆ, ನಾವು ಡಿಲೀಟ್ ಮಾಡ್ತೇವೆ. ಬಟ್ ಇದೊಂದು ನಾವು ತೆಗ್ದ ವಿಡಿಯೋಸ್, ನಾನು ಎಡಿಟ್ ಮಾಡಿರುವ ವಿಡಿಯೋಸ್ಗಳನ್ನು ಒಂದು ಲೈಕ್ 1 ಇಯರ್ ಬ್ಯಾಕ್ ನೋಡುವಾಗ ಏನಾಗುತ್ತೆ ಅಂದ್ರೆ 1 ಇಯರ್ ಆಗ್ಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಬಟ್ ಒಂದು 6-7 ಮಂತ್ ವಿಡಿಯೋಸ್ಗಳನ್ನ ನಾನು ನೋಡ್ತಾ ಇರ್ತೇನೆ. ನೋಡುವಾಗ ನಾವು ಒಂದು ತೆಗ್ದಿರುವ ಲಾಸ್ಟ್ ಇಯರ್ ಇದೊಂದು ಯುಗಾದಿ, ಹಾಗೆ ನನ್ನ ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿರುವ ವಿಡಿಯೋಸ್ ಅಂದ್ರೆ ನಮ್ದು ಆಗ ಮನೆ ಜಸ್ಟ್ ಆಗದಷ್ಟೇ. ಅದರಲ್ಲಿರುವ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ಸೊ ನನ್ನ ಫಸ್ಟ್ ವ್ಲಾಗ್ ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡಿಟ್ಟಿದ್ದೆ, ಅದು ನನಗೆ ತುಂಬಾನೇ ಖುಷಿ ಪಡ್ತಾ ಇತ್ತು. ಸೊ ಆ ವಿಡಿಯೋಸ್ಗಳೆಲ್ಲ ನೋಡುವಾಗ ಸೊ ಮೊಬೈಲಲ್ಲಿ ಇರದಿದ್ರು ಒಂದು ವ್ಲಾಗಲ್ಲಾದ್ರೂ ಚೆಕ್ ಮಾಡ್ಬೋದಲ್ಲ ಅಂತ. ಸೊ ಹಾಗಾಗಿ ನಂಗೊಂದು ಯೂಟ್ಯೂಬ್ ಮಾಡೋದಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಸೊ ನಮ್ಮ ಕಸಿನ್ಸ್ ಗೆಟ್ ಟುಗೆದರ್ ನಾವು ಸ್ಯಾಟರ್ಡೆ ಕೈಟ್ ಫೆಸ್ಟಿವಲ್ ತಣ್ಣೀರ್ ಬಾವಿಗೆ ಹೊರಡಿದ್ವಿ. ಸೊ ಅಲ್ಲಿ ತುಂಬಾನೇ ಖುಷಿ ಆಯ್ತು. ಈಗ ನೀವು ಫುಡ್ಡುಗಳು ಸಹ ತುಂಬಾನೇ ವೆರೈಟಿ ಇತ್ತು, ಫುಡ್ ಫೆಸ್ಟಿವಲ್ ಹೇಗಿರುತ್ತೆ ಹಾಗೆ ಇತ್ತು. ಸೊ ಅದಾದ್ಮೇಲೆ ನಂಗೆ ಕ್ಯಾಮಲ್ಲಿ ಕುತ್ಕೋಬೇಕು ಅಂತ ತುಂಬಾನೇ ಅಂದ್ರೆ ಕುತ್ಕೋಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದ್ರಲ್ಲೂ ಕೂಡ ನಾನು ಮತ್ತೆ ನನ್ನ ಕಸಿನ್ ಕುತ್ಕೊಂಡು ಒಬ್ರಿಗೆ 100 ರೂಪೀಸ್, ಸೊ ಇಬ್ರು ಕುತ್ಕೊಂಡ್ರೆ 200 ರೂಪೀಸ್. ಸೊ ಅಲ್ಲಿ ಅವನ ಹತ್ರ ಗೂಗಲ್ ಪೇ ಕೂಡ ಇರಲಿಲ್ಲ. ಸೊ ಅಲ್ಲಿಂದ ಏನ್ ಮಾಡಿದೆ, ಕ್ಯಾಶ್ ಇಲ್ಲ ಅಂತ ಹೇಳಿ, ಈಗ ಕ್ಯಾಶ್ ಯಾರ ಕೈಯಲ್ಲಿ ಇರುತ್ತೆ, ಯಾವಾಗ ನೋಡಿ ಗೂಗಲ್ ಪೇ, ಫೋನ್ ಪೇ ಇದೇ ಆಗಿರುತ್ತೆ. ಸೊ ನಮ್ ವ್ಯಾಲೆಟ್ ಅಲ್ಲಿ ಮನಿಯೇ ಇರುದಿಲ್ಲ, ಅದೇ ತುಂಬಾ ಕಷ್ಟ ಇತ್ತು. ಅದಾದ್ಮೇಲೆ ಅವನು ಕೈಟ್ ಸೇಲ್ ಮಾಡ್ತಾ ಇದ್ದ. ಸೊ ಅಲ್ಲಿ ಹೋಗಿ ಅವನ ಹತ್ರ ಕೈಟ್ ತಗೊಂಡು, ಕೈಟಿಗೆ ಕೂಡ 100 ರೂಪೀಸ್. ಸೊ ಅವನ ಹತ್ರ ನಾನು ಲೈಕ್ ಮಾತಾಡಿ ಕ್ಯಾಶ್ ಕೊಟ್ಟ ಅವನಿಗೆ ಗೂಗಲ್ ಪೇ ಮಾಡಿಬಿಟ್ಟೆ. ಸೊ ನನ್ನ ಮಕ್ಕಳಿಗೆ ಕೂಡ ತುಂಬಾನೇ ಖುಷಿ ಆಯ್ತು. ಸೊ ಬೀಚಲ್ಲೆಲ್ಲ ಆಟ ಆಡಿದ್ರು, ತುಂಬಾನೇ ಕ್ರೌಡ್ ಇತ್ತು. ಬಟ್ ಕೈಟ್ ಫೆಸ್ಟಿವಲ್ ತುಂಬಾನೇ ನಂಗೆ ಖುಷಿ ಕೊಡ್ತಾ ಇತ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. Yeah. Yeah. Check. Phineas noodles. ಸೊ ನನ್ನ ಮಗಳು ಬೀಚಿಂದ ಬರ್ತಾನೆ ಇಲ್ಲ. ಸೊ ಅಲ್ಲಿ ನನ್ನ ಅಕ್ಕ ಅವಳಿಗೆ ತೆಗೆದು ಕೊಟ್ಟಿದ್ಲು ಅದು ಟಾಯ್ಸ್. ಸೊ ಅಲ್ಲಿಂದ ಬಂದು ಆಟ ಆಡಿ, ಮಕ್ಕಳು ಬರೋದೇ ಕಾಣ್ತಾ ಇಲ್ಲ. ಮಕ್ಕಳಿಗೆ ಮಾತ್ರ ತುಂಬಾನೇ ಖುಷಿ ಆಯ್ತು. ಫುಡ್ ತಿನ್ನೋದಿಲ್ಲ, ಫುಡ್ ತಿನ್ನೋಕ್ಕಿಂತ ಆಟ ಆಡೋದ್ರಲ್ಲೇ ಅವರು ಬ್ಯುಸಿ ಇದ್ರು. ಸೊ ನೈಟ್ ಸನ್ಸೆಟ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು, ಅದ್ರದ್ದು ಸಹ ನಾನು ವಿಡಿಯೋ ತೆಗೆದಿದ್ದೆ. ಸೊ ಅದಾದ್ಮೇಲೆ ಕೈಟ್ ತಗೊಂಡು ನಾನು ಕೂಡ ಕೈಟಲ್ಲಿ ಲೈಕ್ ಫ್ಲೈಯಿಂಗ್, ಕೈಟ್ ಕೂಡ ಫ್ಲೈ ಆಗ್ತಾ ಉಂಟು ನೋಡಿ ನನ್ನ ಕೈಟ್.
besides facilitating tons of traffic in over 1 million metric tons of traffic as per the figures of 2022. The port is congestion free, hassle-free single window clearance through simplified documentation shared digitally is a आती शेकत गडबड पण गडबड तो कला ना रेडी उंडा ಸೊ ನೀವೆಲ್ಲ ನನ್ನ ಈ ವಿಡಿಯೋವನ್ನು ಫುಲ್ ನೋಡಿರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೇನೆ ಆ್ಯಂಡ್ ಸೊ ನನ್ನ ವಿಡಿಯೋಸಿಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಹಾಗೇನೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸೊ ಇಲ್ಲಿ ನನ್ನ ಮಕ್ಕಳು ಇದ್ರಲ್ಲಿ ಆಟ ಆಡ್ತಾ ಇದ್ರು. ಸೊ ಮ್ಯೂಸಿಕಲ್ ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಸೊ ಅದು ಲೇಟ್ ಆಗುತ್ತೆ ಅಂತ ನಾವು ಮನೆಗೆ ಹೋಗುವ ಅಂತ ಅದ್ರಲ್ಲೂ ನನ್ನ ಮಗನ ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ. ತುಂಬಾನೇ ಸೆಲ್ಫಿಶ್, ನಾನು ಅಮ್ಮನ ಹತ್ರ ಬಿಟ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ನನ್ನ ಅಮ್ಮನಿಗೆ ತುಂಬಾನೇ ಇಷ್ಟ ಹೊರಗೆ ಬರುದಂತೆ, ಆದ್ರೆ ಏನು ಮಾಡುದು, ನನ್ಗೋಸ್ಕರ ನಂಗೆ ಹೊರಗೆ ಬರ್ಬೇಕು ಅಂತ ಮಗುವನ್ನು ಬಿಟ್ಟು ಬಂದಿದ್ದೇನೆ. ಅಂಡ್ ನೀವೆಲ್ಲ ಖುಷಿ ಪಡ್ಬೋದು ನನ್ನ ವಿಡಿಯೋವನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ